ಯಾವ ರಾಶಿಯವರಿಗೆ ಒಳಿತು, ಯಾವ ರಾಶಿಯವರಿಗೆ ಕೆಡುಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ನಿನ್ನೆ 4 ರಾಶಿಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಿದ್ವಿ. ಈಗ ಉಳಿದ 4 ರಾಶಿಗಳ ಬಗ್ಗೆ ನೀಡ್ತಾ ಹೋಗ್ತೀವಿ. ಕಾಲಚಕ್ರ ಉಳಿದಂತೆ ಗ್ರಹಗತಿಗಳ ಬದಲಾವಣೆ ನಮ್ಮ ಬದುಕಿನ ಮೇಲೆ ಎಂತಹ ಪರಿಣಾಮವನ್ನು ಬೀರಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ, ಅದು ಸಹಜ. ಈ ವರ್ಷದ ಗ್ರಹಚಾರ ಫಲಗಳು ಕೆಲವರಿಗೆ ಅದೃಷ್ಟದ ಬಾಗಿಲನ್ನು ತೆರೆದರೆ ಇನ್ನೂ ಕೆಲವರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ವಿಶೇಷವಾಗಿ ಸಿಂಹ, ಕನ್ಯಾ, ತುಲಾ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿರ್ಲಿಕ್ಕಿದೆ? ಈ ವರ್ಷ ನಿಜಕ್ಕೂ ಭಯಾನಕವಾಗಿ ಇದೆಯಾ, ಅಥವಾ ಇದು ಬದುಕನ್ನು ಬದಲಿಸುವಂತಹ ಬಂಪರ್ ವರ್ಷವಾಗಿ ಬದಲಾವಣೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ ಗುರುಜಿ, ನಿನ್ನೆ 4 ರಾಶಿಗಳ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಇವತ್ತು ಉಳಿದ 4 ರಾಶಿಗಳು ಅಂದರೆ ಸಿಂಹ, ಕನ್ಯಾ, ತುಲಾ ಮತ್ತು ವೃಶ್ಚಿಕ. ಈ 4 ರಾಶಿಗಳ ಪೈಕಿ ಈ ವರ್ಷ ಅತಿ ಹೆಚ್ಚು ಲಾಭ ಯಾರಿಗೆ ಮತ್ತು ಯಾರಿಗೆ ನಷ್ಟ ಇದೆ ಅಂತ? ಖಂಡಿತ. ಸಿಂಹ ರಾಶಿ ಅಥವಾ ಸಿಂಹ ಲಗ್ನ ತಗೊಳ್ಳೋಣ. ಸಿಂಹರಾಶಿ ಸಿಂಹ ಲಗ್ನದ 4ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ವಿದ್ಯಾರ್ಥಿಗಳಿಗೆ 7ನೇ ಮನೆಯಲ್ಲಿರ್ತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚು ಸಂಪರ್ಕದಿಂದ ಲಾಭ ಬರ್ತಕ್ಕಂಥದ್ದು, ಅಂದರೆ ಸಹಪಾಠಿಗಳಿಂದ ಅಥವಾ ಟೀಚರ್ಸಿಂದ ಲಾಭ ಅಷ್ಟೇ, ಸ್ವಯಿಂದ ಲಾಭ ಭಾಳ ಕಮ್ಮಿಯಾಗಿರ್ತಕ್ಕಂಥದ್ದು. ಹಾಗೆ ಸಿಂಹ ಲಗ್ನದ ಅಥವಾ ಸಿಂಹ ರಾಶಿಯ ವೃತ್ತಿಯನ್ನು ನೋಡೋಣ. 6ನೇ ಮನೆ ಆಗಿರ್ತಕ್ಕಂಥ ಶನಿ 8ನೇ ಮನೆಯಲ್ಲಿರ್ತಕ್ಕಂಥದ್ದು ಈ ವರ್ಷ ಸ್ವಲ್ಪ ನಿಮಗೆ ಸಮಸ್ಯೆ ಕಾಡ್ತಕ್ಕಂಥದ್ದು. ಸಹಪಾಠಿಗಳಿಂದ ನಿಮಗೆ ತೊಂದರೆ, ಏನಾದ್ರು ಹಾಕ್ಕೊಡ್ತಕ್ಕಂಥ ಒಂದು ವಿಚಾರ, ಹಾಗೆ ನಿಮ್ಮ ಮೇಲಾಧಿಕಾರಿಯಿಂದ ತೊಂದರೆ ಆಗ್ತಕ್ಕಂಥದ್ದು, ನಿಮ್ಮ ಬಾಸಿಂದ ತೊಂದರೆ ಆಗ್ತಕ್ಕಂಥದ್ದು, ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಇಷ್ಟೂ ಕೂಡ ಇಲ್ಲಿ ಸಿಂಹರಾಶಿ ಸಿಂಹ ಲಗ್ನ ಉಗಾದಿಯ ವಿಚಾರ, ಸಿಂಹರಾಶಿ ಸಿಂಹ ಲಗ್ನದ ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ವೃತ್ತಿಯಲ್ಲಿ ತುಂಬ ಟೆನ್ಷನ್ ಟೈಮ್. ಹಾಗೆ ಬಿಸ್ನೆಸ್ ನೋಡೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥವನು ಕೂಡ 8ರಲ್ಲೇ ಇರೋದ್ರಿಂದ ಬಿಸ್ನೆಸ್ಸಲ್ಲೂ ಕೂಡ ಹಿನ್ನಡೆ ಸಿಂಹರಾಶಿಯವರಿಗೆ. ಬಿಸ್ನೆಸ್ಸಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಬ್ರೇಕಪ್ ಆಗ್ತಕ್ಕಂಥದ್ದು. ಯಾರ್ಯಾರು ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ ಈ ವರ್ಷ ಬ್ರೇಕಪ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೂಡಿಕೆಯಲ್ಲಿ ಸ್ವಲ್ಪ ಹುಷಾರಾಗಿರಿ, ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೈವಾಹಿಕ ಜೀವನ, ಸಿಂಹರಾಶಿಯವರ ವೈವಾಹಿಕ ಜೀವನ. ಸಿಂಹರಾಶಿಯವರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಡೆದಾಟಗಳು, ಗಲಾಟೆಗಳು ತೋರಿಸ್ತಾ ಇದೆ. ಹಾಗೆ ಸಿಂಹರಾಶಿಯವರ ಒಂದು ವೈವಾಹಿಕ ಹೊಸ ಸಂಬಂಧವನ್ನು ಹುಡುಕ್ತಿರ್ಬೇಕಾದ್ರೆ ಮಾನಸಿಕವಾಗಿರ್ತಕ್ಕಂಥ ಚಿಂತನೆ, ಪರಸ್ಪರ ಒಬ್ಬರು ಮಾತಾಡ್ಕೊಳ್ತಕ್ಕಂಥ ಒಂದು ವಿಚಾರ, ಅಥವಾ ಈ ಎಂಗೇಜ್ಮೆಂಟ್ ಅಂತ ನಾವೇನು ಕರಿತೀವೋ ಅಂತಹ ಸಮಯದಲ್ಲಿ ಸ್ವಲ್ಪ ಗಲಾಟೆಗಳಾಗಿ ಸಮಸ್ಯೆಯಿಂದ ನಿಲ್ತಕ್ಕಂಥ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಿನ ಕಾಳಜಿ ವಹಿಸಬೇಕು. ಬಾಡಿ ಪೇಯ್ನ್, ಲೆಗ್ ಪೇಯ್ನು ಭಾಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು, ಹಾಗೆ ಕೀಲು ನೋವು ಇರ್ತಕ್ಕಂಥದ್ದು, ಬಾಡಿಲಿರ್ತಕ್ಕಂಥ ಆಯಿಲ್ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಈಗ ಓವರಾಲ್ ವೆಲ್ತ್ ನೋಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 7ರಲ್ಲಿರ್ತಕ್ಕಂಥದ್ದು, ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥವ್ನು 8ರಲ್ಲಿರ್ತಕ್ಕಂಥದ್ದು, ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥದ್ದು 8ರಲ್ಲಿರ್ತಕ್ಕಂಥದ್ದು. ಸೊ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಲಹೆ ಮತ್ತು ಪರಿಹಾರ, ಹಸಿರು ಕಲರ್ ದಾರವನ್ನು ಬಲಗೈಗೆ 2 ಸುತ್ತು ಅಥವಾ 3 ಸುತ್ತು ಅಥವಾ 5 ಸುತ್ತು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ನೀವು ಖಂಡಿತ ಧರಿಸ್ಬೋದು. ಹಾಗೆ ಇದನ್ನು ಬುಧವಾರದ ದಿವಸ ಧರಿಸಿದರೆ ವಿಶೇಷವಾಗಿ ಲಾಭ ಆಗುತ್ತೆ. ಇಷ್ಟು ಈ ಒಂದು ಉಗಾದಿ ಸಿಂಹರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಅಂತ ನಾವು ಕರಿತೀವಿ. ಕನ್ಯಾ ರಾಶಿ ಕನ್ಯಾ ಲಗ್ನದ ಬಗ್ಗೆ ಹೇಗಿದೆ ನೋಡೋಣ. ಕನ್ಯಾ ರಾಶಿ ಕನ್ಯಾ ಲಗ್ನದ ಬಗ್ಗೆ ಫಸ್ಟು ನಾವು ಈ ಒಂದು ಎಜುಕೇಷನಲ್ಲಿರ್ತಕ್ಕಂಥದ್ದು ಹೇಗೆ ಅಂತ ನೋಡಿದಾಗ, ಕನ್ಯಾ ರಾಶಿಯವರಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಜಾಸ್ತಿ.
ವಿದ್ಯಾರ್ಥಿಗಳು ಸ್ವಲ್ಪ ಆಸಕ್ತಿ ವಹಿಸಿ ಆಸಕ್ತಿಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಸಾಧನೆಯಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಹಾಗೆ ವೃತ್ತಿ ನೋಡೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು ವೃತ್ತಿಯ ಅಧಿಪತಿಯಾಗಿರ್ತಕ್ಕಂಥದ್ದು 7ರಲ್ಲಿರೋದ್ರಿಂದ ಶನಿಯ ಒಂದು ಕಾಂಬಿನೇಷನ್ ಇರೋದ್ರಿಂದ ವೃತ್ತಿ ಉತ್ತಮವಾಗಿರುತ್ತೆ. ಹಾಗೆ ಇತರರಿಂದ ನಿಮಗೆ ಯೋಗ ಉಂಟಾಗ್ತಕ್ಕಂಥದ್ದು. ಯಾರೋ ಒಬ್ಬರು ಫ್ರೆಂಡ್ ಆಗಿರ್ತಾರೆ, ಅವ್ರು ನೋಡಪ್ಪ ಇಂಥ ಕಡೆ ಕೆಲಸ ಇದೆ, ನೋಡು ಟ್ರೈ ಮಾಡು, ತುಂಬ ಚೆನ್ನಾಗಿದೆ ಅಂತ. ಅಂದರೆ ಸ್ವಲ್ಪ ಪರರಿಂದ ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಸಮಯ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಸ್ವಲ್ಪ ನಿಧಾನಗತಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಕೊಡ್ತಾನೆ. ಹಾಗೆ ಸಾಕಷ್ಟು ಜನರ ಸಂಪರ್ಕವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಿಗೆ ಬರೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿ ಕೂತಿರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೇಮ್ ಆ್ಯಂಡ್ ಫೇಮ್ ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಈ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಾಂಬಿನೇಷನ್ ನಾವು ನೋಡ್ಬೇಕಾದ್ರೆ 10ನೇ ಮನೆ ಹೆಸರು ತಂದು ಕೊಡುತ್ತೆ, ಲಾಭ ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥದ್ದು. ಒಂದೊಂದಕ್ಕೂ ಒಂದೊಂದಿದೆ. ಕೆಲವರು ಬಿಸ್ನೆಸ್ಸಲ್ಲಿ ಹೆಸರು ಮಾಡ್ತಾರೆ, ಲಾಭ ಕಮ್ಮಿ. ಸರ್ ಲಾಭ ಜಾಸ್ತಿ ಇದೆ, ಅಂಥದ್ದೇನು ನೇಮ್ ಇಲ್ಲ ನಮಗೆ, ಫುಲ್ ಬರುತ್ತೆ ಹೋಗುತ್ತೆ ಅಷ್ಟೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಎಲ್ಲ ವಿಚಾರಗಳನ್ನು ಕೂಡ 7ನೇ ಅಧಿಪತಿ 10ರಲ್ಲಿ. ಹಾಗೆ ಮದುವೆ ವಿಚಾರಕ್ಕೆ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥವನು 10ರಲ್ಲಿರೋದ್ರಿಂದ ವಿವಾಹದಲ್ಲಿ ಸ್ವಲ್ಪ ಅಂದರೆ ಆಲ್ರೆಡಿ ವಿವಾಹದಲ್ಲಿ ಆಗಿರ್ತಕ್ಕಂಥವ್ರು, ಸಂಸಾರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅಹಂ ವಿಚಾರದಲ್ಲಿ 10ನೇ ಮನೆ ಯಾವಾಗ ಕೂಡ ನಾನು ಅಂತಕ್ಕಂಥ ಒಂದು ಜಗಳಕ್ಕೆ ವ್ಯಾಜ್ಯಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಹೊಸ ಸಂಬಂಧಗಳು ಹುಡುಕಿದಾಗ ಪ್ರತಿಷ್ಠೆ ಭಾಳಷ್ಟು ಮುಂದೆ ಬರ್ತಕ್ಕಂಥದ್ದು. ಸೊ ನಮಗೆ ಮದುವೆ ಮಾಡ್ಕೊಂಡ್ವಿ, ನಾವು ಈ ಥರ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ, ಈ ರೀತಿ ಮಾಡಬೇಕಾಗಿತ್ತು, ಆ ರೀತಿ ಮಾಡಬೇಕಾಗಿತ್ತು, ಸರಿಯಾಗಿರ್ತಕ್ಕಂಥ ದಾರಿ ತೋರಿಸಿಲ್ಲ. ಸೊ ನಾವು ಹೇಳಿದ್ದೊಂದು, ನೀವು ಮಾಡಿದ್ದೊಂದು, ನಾವು ಇದನ್ನು ಬುಕ್ ಮಾಡಿ ಅದನ್ನು ಮಾಡಿ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಘರ್ಷಣೆಗಳು ಉಂಟಾಗ್ತಕ್ಕಂಥದ್ದು 7ನೇ ಮನೆ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಇನ್ನು ಆರೋಗ್ಯ ಕಡೆ ಬರೋಣ. ಆರೋಗ್ಯದ ವಿಚಾರದಲ್ಲಿ ಬಂದಾಗ 6ನೇ ಅಧಿಪತಿಯಾಗಿರ್ತಕ್ಕಂಥ 7ರಲ್ಲಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು. ದೀರ್ಘಕಾಲದ ಅನಾರೋಗ್ಯ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಟ್ಯಾಬ್ಲೆಟ್ಸು ಅಥವಾ ಡಾಕ್ಟ್ರ್ ಹತ್ರ ಸ್ವಲ್ಪ ಹೋಗಿದಾಗ 7ನೇ ಮನೆ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಕಂಡು ಬರ್ಬೋದು. ಹಾಗೆ ಹಣಕಾಸು ವಿಚಾರಕ್ಕೆ ಬರೋಣ. ಕನ್ಯಾ ರಾಶಿಯವರಿಗೆ 2ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ ನಮಗೆ 7ನೇ ಮನೆಯಲ್ಲಿರ್ತಕ್ಕಂಥದ್ದು, 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು 7ರಲ್ಲಿರ್ತಕ್ಕಂಥದ್ದು. ಹಾಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಇಲ್ಲಿ 7ರಲ್ಲಿರ್ತಕ್ಕಂಥದ್ದು. ಶುಕ್ರವಾರ ದಿವಸ ಭಾಳ ವಿಶೇಷವಾಗಿ ರೇಷ್ಮೆ ದಾರವನ್ನು ಕಟ್ಕೋಬೇಕು. ಉಗಾದಿ ಟೈಮಲ್ಲಾರು ಕಟ್ಕೋಬೋದು ಅಥವಾ ಉಗಾದಿ ನಂತರವಾಗ ಕಟ್ಕೋಬೋದು. ಶುಕ್ರವಾರ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಬಲಗೈಗೆ ಒಂದು ರೇಷ್ಮೆ ದಾರವನ್ನು ಕಟ್ಕೊಳ್ಳಿ. ಇಷ್ಟು ಕನ್ಯಾ ರಾಶಿ. ನೆಕ್ಸ್ಟು ತುಲಾರಾಶಿಗೆ ಹೋಗೋಣ. ತುಲಾರಾಶಿಯ ವಿಚಾರ ಅಥವಾ ತುಲಾ ಲಗ್ನದ ವಿಚಾರ ಬಂದಾಗ 4ನೇ ಮನೆ ಭಾಳ ಪ್ರಮುಖವಾಗಿ ನಾವು ನೋಡ್ತೀವಿ. 4ನೇ ಮನೆ ಇರ್ತಕ್ಕಂಥ ಶನಿ 6ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಹಿನ್ನಡೆ, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ಆ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಆಟದಲ್ಲಿ ಹೆಚ್ಚು ಆಸಕ್ತಿ ಇರತಕ್ಕಂಥದ್ದು 4ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 6ರಲ್ಲಿದ್ದಾಗ ಈ ಫಲಗಳನ್ನು ನಾವು ನೋಡ್ಬೋದು. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ರಲ್ಲಿರೋದ್ರಿಂದ ವೃತ್ತಿಯಲ್ಲಿ ಬದಲಾವಣೆ, ವೃತ್ತಿಯಲ್ಲಿ ಸ್ವಲ್ಪ ಸಂಕಟ, ಹೊಸ ವೃತ್ತಿಯ ಅಥವಾ ಹೊಸ ಜಾಬ್ ಸರ್ಚಿಂಗ್, ಚೇಂಜ್ ಆಫ್ ಜಾಬ್ನ ಹೆಚ್ಚಾಗಿ ನೋಡ್ತಾ ಇರ್ತಕ್ಕಂಥ ಒಂದು ಸಮಯ. ಚೇಂಜ್ ಆಗ್ತಕ್ಕಂಥದ್ದು ಆದರೆ ನಿಧಾನಗತಿಯಲ್ಲಿ ಆಗ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಪ್ರೋಗ್ರೆಸ್ ಇಲ್ಲದೆ ಇರತಕ್ಕಂಥದ್ದು, ಪ್ರಮೋಷನ್ ಇಲ್ಲದೆ ಇರತಕ್ಕಂಥದ್ದು ಅಥವಾ ಬಡ್ತಿಯಲ್ಲಿ ಸ್ವಲ್ಪ ಕಮ್ಮಿ ಹಣ ಬರ್ತಕ್ಕಂಥದ್ದು ವಿಶೇಷವಾಗಿ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ವ್ಯಾಪಾರದಲ್ಲಿ ಬರೋಣ. ವ್ಯಾಪಾರದಲ್ಲಿರ್ತಕ್ಕಂಥದ್ದು 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 5ರಲ್ಲಿರೋದ್ರಿಂದ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಫಲವನ್ನು ಅಪೇಕ್ಷಿಸೋಕ್ಕೆ ಆಗೋದಿಲ್ಲ. ಯಾಕೆಂದರೆ 5ನೇ ಮನೆ ಯಾವಾಗಲೂ ಕೂಡ ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು. ಅಂದರೆ ಹಣ ಕೊಟ್ಟಿರ್ತಕ್ಕಂಥ ಪದಾರ್ಥ ಅಥವಾ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರದೇ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮನೆ 5. ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವುದೇ ರೀತಿಯ ಒಂದು ಹೊಸ ಬಿಸ್ನೆಸ್ಗೆ ಕೈ ಹಾಕೋಕ್ಕಿಂತ ಮುಂಚೆ ನಿಮ್ಮ ದಶಾಭುಕ್ತಿನ ಚೆಕ್ ಮಾಡಿಕೊಂಡು ಮಾಡಿ. ಹಾಗೆ ಮದುವೆ ವಿಚಾರಕ್ಕೆ ಬಂದಾಗ
ಪ್ರೇಮ ವಿವಾಹ ಆಗ್ತಕ್ಕಂಥ ಒಂದು ವಿಚಾರ ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಯಾರ್ಯಾರು ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಾರೆ, ಸ್ವಲ್ಪ ಪ್ರೀತಿ ಪ್ರೇಮ ಪ್ರಸಂಗದಲ್ಲಿ ಇರ್ತಾರೆ, ಅವ್ರಿಗೆ ಗಲಾಟೆಯಿಂದ ಮದುವೆ ಆಗ್ತಕ್ಕಂಥದ್ದು, ಸ್ವಲ್ಪ ಯಾರಿಗಾರು ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಅಷ್ಟು ಆದರೂ ಕೂಡ ಮದುವೆ ಸಕ್ಸಸ್ ಆಗ್ತಕ್ಕಂಥದ್ದು ಸ್ವಲ್ಪ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರಕ್ಕೆ ಬರೋಣ. ಆರೋಗ್ಯ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಸ್ವಲ್ಪ ಮಟ್ಟಿಗೆ ಚೂರು ಸ್ವಲ್ಪ ತಿನ್ನೋ ವಿಚಾರದಲ್ಲಿ ಅಥವಾ ಲೈಫ್ ಸ್ಟೈಲ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇನ್ನು ಆರ್ಥಿಕ ಪರಿಸ್ಥಿತಿ ಕೊಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 5ರಲ್ಲಿರ್ತಕ್ಕಂಥದ್ದು, 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ರಲ್ಲಿರ್ತಕ್ಕಂಥದ್ದು, ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥ ಇಲ್ಲಿ ಗುರು, ಇಲ್ಲಿ 10ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ನಾವು ನೋಡಿದಾಗ ಅಲ್ಲಿ ನಾವು ಭಾಳ ಇಂಪಾರ್ಟೆಂಟಾಗಿ ಏನು ನೋಡ್ತೀವಿ ಅಂತಂದರೆ, ಈ ಒಂದು ತುಲಾ ರಾಶಿಯವರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಏನಾದ್ರು ಒಂದು ಗ್ರಹ ನೋಡಬೇಕು ಅಂದರೆ ಅಲ್ಲಿ ನಮಗೆ ಸೂರ್ಯ ಬಲ ಹೆಚ್ಚಾಗಿರ್ತಕ್ಕಂಥದ್ದು. ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಆರೆಂಜ್ ಕಲರ್ ಥ್ರೆಡ್ಡು ಭಾನುವಾರದ ದಿವಸ 3 ಸುತ್ತು ಅಥವಾ 2 ಸುತ್ತು ಆರೆಂಜ್ ಕಲರ್ ಥ್ರೆಡ್ಡು ಉತ್ತಮವಾಗಿರುತ್ತೆ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಸಿಂಹ ಕನ್ಯಾ ತುಲಾ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವೃಶ್ಚಿಕ ರಾಶಿ ಬಗ್ಗೆ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ಈಗ ಮನೆ ಕಟ್ಟಬೇಕು ಅನ್ನುವಂತಹ ಪ್ಲ್ಯಾನ್ಗಳು ಏನಾದರೂ ಇದ್ದರೆ, ಈಗಾಗಲೇ ಪಾಯ ಆಗ್ತಿದ್ದೀವಿ, ಈಗ ಶುರು ಮಾಡ್ತಾ ಇದ್ದೀವಿ, ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ. ಅದನ್ನು ಪರ್ಚೇಸ್ ಮಾಡಿಕೊಂಡು ಅದರ ಲಾಭವನ್ನು ಪಡೆದುಕೊಳ್ಬಹುದು. ಮುಂದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಅದೇ ರೀತಿಯಾಗಿ ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಏನಪ್ಪ ಮಾಡೋದು ಅನ್ನುವಂತಹ ಗೊಂದಲಗಳು ಕೂಡ ನಿಮ್ಮಲ್ಲಿ ಇದ್ದರೆ, ಅಥವಾ ಅಂಗಡಿ ಕಟ್ಬಿಟ್ಟಿದ್ದೀವಿ ನಾವು, ವ್ಯಾಪಾರ ವಹಿವಾಟುಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಅಂಥವರು ಇಂಟರ್ನಲ್ ಕಿಟ್ ಅಂತ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನೀವು ಈ ಫೌಂಡೇಶನ್ ಕಿಟ್ ಮತ್ತು ಇಂಟರ್ನಲ್ ಕಿಟ್ಟನ್ನು ತೆಗೆದುಕೊಳ್ಬಹುದು. ಅದೇ ರೀತಿಯಾಗಿ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂತಹ ಆಸಕ್ತಿಯನ್ನು ಹೊಂದಿರುವವರು ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನೀವು ಅಪಾಯಿಂಟ್ಮೆಂಟನ್ನು ಕೂಡ ತೆಗೆದುಕೊಂಡು ನೀವು ಕ್ಲಾಸಸ್ಸನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಸಿಂಹ ಮತ್ತು ಕನ್ಯಾ ತುಲಾ ರಾಶಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ವರ್ಷ ಹೇಗಿರುತ್ತೆ, ವರ್ಷ ಭವಿಷ್ಯ ಅಂತ ಹೇಳಿ. ಇನ್ನು ಉಳಿದಿರೋದು ವೃಶ್ಚಿಕ ರಾಶಿ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ. ಖಂಡಿತ. ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ವಿದ್ಯಾರ್ಥಿಗಳದ್ದು ಫಸ್ಟ್ ನೋಡೋಣ. ಇಲ್ಲಿ 4ನೇ ಮನೆ ಆಗಿರ್ತಕ್ಕಂಥದ್ದು, 4ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಪಂಚಮದಲ್ಲಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಯಾಕೆಂದರೆ 4 ವಿದ್ಯಾಸ್ಥಾನ ಅಂತ ನಾವು ಕರಿತೀವಿ, ಮತ್ತು 5 ಬುದ್ಧಿವಂತಿಕೆಯ ಸ್ಥಾನ ಅಂತ ಕರಿತೀವಿ. ಉತ್ತಮವಾಗಿರ್ತಕ್ಕಂಥ ವಿದ್ಯಾ ವಿಚಾರದಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 6ನೇ ಮನೆ ವೃತ್ತಿ ಸ್ಥಾನವನ್ನು ನೋಡೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಇಲ್ಲಿ 5ನೇ ಮನೆಗೆ ಹೋಗಿರ್ತಕ್ಕಂಥದ್ದು. ಇಲ್ಲಿ 5ನೇ ಮನೆ 4ನೇ ಮನೆಗೆ ಹೋಗಿರ್ತಕ್ಕಂಥದ್ದು. 4ನೇ ಮನೆ ಸ್ವಲ್ಪ ಒಂದು ರೀತಿ ವರ್ಕ್ ಫ್ರಮ್ ಹೋಮ್ ಇಷ್ಟಪಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ರೀತಿ ಒಂದು ಕೆಲಸದಲ್ಲಿ ಆಫೀಸ್ಗೆ ಹೋಗಿ ಬರೋಕ್ಕೆ ಆಲಸ್ಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ 4ನೇ ಮನೆ ಉತ್ತಮವಾಗಿರ್ತಕ್ಕಂಥದ್ದು. ಮನೆಯಿಂದ ವರ್ಕ್ ಫ್ರಮ್ ಹೋಮು ಅಥವಾ ಮನೆಯಿಂದಲೇ ನಾವು ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ವಿಶೇಷವಾಗಿ ನೋಡ್ಬೋದು. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 5ರಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ವ್ಯಾಪಾರಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ಹಣ ಬರದೇ ಇರತಕ್ಕಂಥದ್ದು, ಹಾಕಿರ್ತಕ್ಕಂಥ ಬಂಡವಾಳದಲ್ಲಿ ಸ್ವಲ್ಪ ನಷ್ಟ ಹೊಂದತಕ್ಕಂಥದ್ದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸೊ ವ್ಯಾಪಾರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಇನ್ನು ವಿವಾಹಕ್ಕೆ ಬರೋಣ. 7ನೇ ಮನೆ ಆಗಿರ್ತಕ್ಕಂಥ ಶುಕ್ರ 5ರಲ್ಲಿ ಕೂತ್ಕೊಂಡಾಗ ಪ್ರೇಮ ವಿವಾಹ ಭಾಳ ಈಸಿಯಾಗಿ ಆರಾಮಾಗಿ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಗ್ರಹ ಕಾರಕತ್ವ ಮತ್ತು ಮನೆಯ ಕಾರಕತ್ವ ಮತ್ತು ಸ್ಥಿತಿಯ ಕಾರಕತ್ವ ಮೂರನ್ನು ನೋಡಿ ಜ್ಯೋತಿಷ್ಯವನ್ನು ಹೇಳಬೇಕು. ಸೊ ಈ ವಿಚಾರದಲ್ಲಿ ಶುಕ್ರನ ಆಧಿಪತ್ಯದಲ್ಲಿ 5ನೇ ಮನೇಲಿ ಕೂತಿರ್ತಕ್ಕಂಥ ಮೀನರಾಶಿಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಾಗ ಪ್ರೇಮ ವಿವಾಹ ಸ್ವಲ್ಪ ಅಂದ್ಕೊಂಡಿದ್ದ ರೀತಿ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. 7ನೇ ಮನೆ ಇರ್ತಕ್ಕಂಥ 5 ಸ್ವಲ್ಪ ಮಟ್ಟಿಗೆ ಅಹಂ ತರ್ತಕ್ಕಂಥದ್ದು ಮತ್ತು ವಿವಾಹದಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು. ಪ್ರೇಮ ವಿವಾಹ ಇಲ್ಲ, ಅವರ ಜಾತಕದಲ್ಲಿ ಬಂದಿಲ್ಲ ಅಥವಾ ಮನಸ್ಸಿನ ಸ್ಥಿತಿಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಆಗಿ ಒಳ್ಳೊಳ್ಳೆ ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಈ ವರ್ಷ ತೋರಿಸ್ತಾ ಇದೆ. ಸೊ ಯಾವುದು ಬರ್ತಕ್ಕಂಥದ್ದು, ಯಾರು ವಿವಾಹ ವಿಳಂಬ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಶೀಘ್ರವಾಗಿ ಮಾಡ್ಕೋಬೇಕು ಅಂದರೆ ಬಂದಿದ್ದರಲ್ಲಿ ಬೆಸ್ಟ್ ಅಂತ ನಿಮ್ಮ ಮನಸ್ಸಿಗೆ ಅಂದ್ಕೊಂಡಿದ್ದ ತಕ್ಷಣ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 4ನೇ ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಮೂಳೆಗಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಮೂಳೆ ಮುರಿತ, ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತೋರಿಸ್ತದೆ. 4ನೇ ಮನೆ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಸೊ ಸ್ವಲ್ಪ ಇವೆಲ್ಲದರಿಂದನೂ ಸ್ವಲ್ಪ ಅವಾಯ್ಡ್ ಮಾಡತಕ್ಕಂಥ ಒಂದು ವಿಚಾರ ಬಂದಾಗ ವೃಶ್ಚಿಕ ರಾಶಿಯವರು ಸ್ವಲ್ಪ ಏನಾದ್ರು ಒಂದು ತೊಗರಿಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ವಿಶೇಷ. ಹಣಕಾಸು ವಿಚಾರಕ್ಕೆ ಬಂದಾಗ 2ನೇ ಅಧಿಪತಿಯಾಗಿರ್ತಕ್ಕಂಥವನು 8ರಲ್ಲಿರ್ತಕ್ಕಂಥದ್ದು ಗುರು ಚೆನ್ನಾಗಿಲ್ಲ. 6ನೇ ಅಧಿಪತಿಯಾಗಿರ್ತಕ್ಕಂಥವ್ರು 4ರಲ್ಲಿರ್ತಕ್ಕಂಥದ್ದು ಮಂಗಳ ಸ್ವಲ್ಪ ಉತ್ತಮವಾಗಿದೆ. ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥವ್ರು ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥವ್ರು 4ರಲ್ಲಿರ್ತಕ್ಕಂಥ ಒಂದು ವಿಚಾರ ಬಂದಾಗ ಬಲಗೈಗೆ ಒಂದು ಕೆಂಪು ದಾರವನ್ನು ಕಟ್ಕೊಂಡ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಮಂಗಳವಾರ ದಿವಸ ಬೆಳಗ್ಗೆ 6ರಿಂದ 8 ಗಂಟೆಗೆ 3 ಸುತ್ತು ಅಥವಾ 5 ಸುತ್ತು ಕೆಂಪು ದಾರ, ನೈಲಾನ್ ದಾರ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಸೊ ಇಷ್ಟು ಈ ಸತಿ 4 ರಾಶಿಗಳಂತ ಹೇಳ್ತೀವಿ. ಭಾಳ ಇನ್ನೊಂದು ಏನು ವಿಚಾರ ಅಂತಂದರೆ, ಜ್ಯೋತಿಷ್ಯದಲ್ಲಿ ನಾವು ಇದೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಒಂದು 30% ಮನುಷ್ಯನಿಗೆ ಪ್ರಚೋದನೆ ಕೊಡ್ತಕ್ಕಂಥದ್ದು, ಇಂಥದ್ದು ಮಾಡು ಅಂತ ಪ್ರಚೋದನೆ ಕೊಡ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ 30% ಪ್ರಚೋದನೆ ಆದರೆ ಇನ್ನು 70% ವಿವೇಕ ಅಂತ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡಬೇಕು, ನಿಮಗೆ ಅಲ್ಲಿ ವಿವೇಕ ಇದೆ, ಆದರೆ 30% ಜಾತಕದಲ್ಲಿ ನಿಮಗೆ ಯೋಗ ಇಲ್ಲ ಅಂತ ಬರುತ್ತೆ. ಆವಾಗ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ನಾವು ಕೆಲಸಕ್ಕೆ ಹೋಗೋಕ್ಕೆ ನಾವು ಏನಾದ್ರು ಕಲ್ತಿರ್ತೀವಿ, ಅದು 70% ಇದ್ದರೆ ಇನ್ನು 30% ಜಾತಕದಲ್ಲಿ ಪುಷ್ ಮಾಡ್ತಾ ಇದೆಯಾ ಅಂತ ನೋಡಬೇಕು. ಹಾಗೆ ಜಾತಕದಲ್ಲಿ ನಮಗೆ 30% ಕಳ್ತನ ಮಾಡು ಅಂತ ಹೇಳುತ್ತೆ, 70% ನಮ್ಮ ವಿವೇಕದಲ್ಲಿ ಹುಷಾರಪ್ಪ ಸಿಗಾಕೊಂಡ್ರೆ ಕಷ್ಟ ಅಂತ ಬರ್ತಕ್ಕಂಥದ್ದು. 70-30 ರೇಷಿಯೋದಲ್ಲಿ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಜ್ಯೋತಿಷ್ಯ ಅಂದರೆ ಗ್ರಹಗಳೇ ಎಲ್ಲ ಡ್ರೈವ್ ಮಾಡಲ್ಲ, ಗ್ರಹಗಳು ಪ್ರಚೋದನೆಯನ್ನು ಮಾಡ್ತವೆ. ಸೊ ನಮಗಿರ್ತಕ್ಕಂಥದ್ದು ವಿವೇಕ ಮತ್ತು ವಿವೇಚನ ಇವೆರಡನ್ನೂ ಕೂಡ ನೋಡಿಕೊಂಡ್ರೆ ಜ್ಯೋತಿಷ್ಯ ವಿಚಾರದಲ್ಲಿ ಸಕ್ಸಸ್ ಹೊಂತೀರ. ಏಪ್ರಿಲ್ 20ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಬಂದು ಜಾಯ್ನ್ ಆಗಿ ಉತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್ ಏನಿದೆ ಅಂತ ನೋಡ್ಕೋಬೋದು. ಒಳ್ಳೆಯದಾಗಲಿ.
ಓಕೆ ಗುರುಜಿ, ಸಿಂಹ, ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿಯ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ವರ್ಷ ಹೇಗಿರಲಿಕ್ಕಿದೆ, ಯಾವ ರೀತಿಯಾಗಿ ಲಾಭ, ಯಾರಿಗೆ ನಷ್ಟ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ತರಗತಿಗಳಿಗೆ ಹಾಜರಾಗಬೇಕು, ನೀವು ಕೂಡ ಕಲಿಬೇಕು ಜ್ಯೋತಿಷ್ಯವನ್ನು. ನಾವು ಕೂಡ ಪ್ರಿಟೆಂಡ್ ಮಾಡ್ಕೊಳ್ಬಹುದು ನಮ್ಮ ಭವಿಷ್ಯವನ್ನು ಅಂತ ಹೇಳಿ ಆಸೆ ಏನಾದರೂ ಇಟ್ಕೊಂಡಿದ್ರೆ ಅಂಥವರು ಕಣ್ಮುಚ್ಕೊಂಡು ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯಿನ್ ಆಗ್ಬೋದು. ಈಸಿಯಾಗೂ ಕೂಡ ಕಲಿಸ್ಕೊಡ್ತಾರೆ ಮತ್ತು ವಿಜ್ಞಾನದ ಆಧಾರದ ಮೇಲೆ ಈ ಒಂದು ಜ್ಯೋತಿಷ್ಯವನ್ನು ಕಲಿತ್ಕೊಳ್ಬಹುದು ಅಂತ ಹೇಳ್ತಾ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು. ಗುರುಜಿ ಹೇಳಿದಾಗೆ ಏಪ್ರಿಲ್ 20ನೇ ತಾರೀಕಿನಿಂದ ತರಗತಿಗಳು ಆರಂಭ ಆಗ್ತಾ ಇದೆ. ಮತ್ತು ಈಗಾಗಲೇ ಕಲ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬ್ಯಾಚಲ್ಲಿ ನಕ್ಷತ್ರ ನಾಡಿ ಸೇರಿಕೊಂಡೆ. ಅದರಲ್ಲಿ ಅಗ್ನಿಹೋತ್ರಿ ಮತ್ತು ಎಲ್ಲ ಕ್ಲಾಸು ಜಾಯಿನ್ ಆಗಿದ್ದೀನಿ. ಅದನ್ನು ಮತ್ತು ನಕ್ಷತ್ರ ನಾಡಿ ಕಲ್ತಿದ್ದಾದಮೇಲೆ ನಮಗೆ ಒಂದು ಧೈರ್ಯ, ಒಂದು ಇದೆಲ್ಲ ಒಂದು ಇದಾಗತ್ತೆ. ನಮಗೆ ಒಂದು ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಳೋ ಇದು ಬರುತ್ತೆ. ಗುರೂಜಿಯವರು ಎಲ್ಲರಿಗೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇದ್ರ ಬಗ್ಗೆ. ಬಟ್ ಇವಾಗ ಡೀಪ್ ಸೀಕ್ರೆಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಇನ್ನೂ ಚೆನ್ನಾಗಿ ಇನ್ನೂ ಕಲಿಬೋದು. ಮತ್ತು ನಕ್ಷತ್ರ ನಾಡಿ ಪ್ರತಿಯೊಬ್ಬರು ಕಲಿತ್ರೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಜೀವನ ಏನು ಅಂತ ರೂಪಿಸ್ಕೊಳ್ಳೋದಕ್ಕೆ ಇದಾಗತ್ತೆ, ಒಳ್ಳೆಯದಾಗತ್ತೆ. ಮತ್ತು ನಕ್ಷತ್ರ ನಾಡಿನಲ್ಲಿ 65,000 ಜನ ಗುರೂಜಿಯವರು ಹೇಳ್ಕೊಟ್ಟಿದ್ದಾರೆ. ಅವ್ರ ತಾಳ್ಮೆ, ಅವರಿಂದ ನಾವು ಕಲಿಬೇಕಾಗಿರೋ ಪ್ರತಿಯೊಂದು ವಿಷಯನೂ ಗುರೂಜಿಯವರು ಹೇಳ್ಕೊಡ್ತಾರೆ. ನಮ್ಮ ಜೀವನ ಅಂದರೆ ಏನು, ನಾವು ಹೆಂಗೆ ರೂಪಿಸ್ಕೊಳ್ಬೇಕು, ಜ್ಯೋತಿಷ್ಯ ಅಂದರೆ ಏನು, ಜ್ಯೋತಿಷ್ಯದಲ್ಲಿ ನಾವು ಯಾವ ಥರ ರೂಪಿಸ್ಕೊಳ್ಬೇಕು, ಬೇರೆಯವರು ಹೇಳ್ಕೊಡೋದಕ್ಕೂ ನಾವು ಇವಾಗ ಕಲಿತಾ ಇರೋ ಜ್ಯೋತಿಷ್ಯದ ನಕ್ಷತ್ರ ನಾಡಿನಲ್ಲಿ ತುಂಬಾ ನಮ್ಗೆ ಸಹಾಯ ಆಗುತ್ತೆ. ಜೀವನದಲ್ಲಿ ಪ್ರತಿಯೊಬ್ಬರು ನಕ್ಷತ್ರ ನಾಡಿನ ಕಲಿತು ಇದನ್ನಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ, ದಿನೇಶ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತ ವಿನಂತಿ.